Hi friends, welcome to all. ಸೊ ಇದು ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಟೈಪಿಸ್ಟ್. ಸೊ ಬೆರಳಚ್ಚುಗಾರ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ಒಂದು ನೇಮಕಾತಿ ನಡೀತಾ ಇದೆ. ಸೊ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚುಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಟೋಟಲ್ ಪೋಸ್ಟು, ಅದೇ ರೀತಿ ಲಾಸ್ಟ್ ಡೇಟ್ ಯಾವಾಗ, ಹಾಗೆ ಒಂದು ವಯೋಮಿತಿಯನ್ನು, ವಿದ್ಯಾರ್ಹತೆ, ಆನ್ಲೈನ್ ಅಪ್ಲೈ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚುಗಾರರ ಹುದ್ದೆಯಾಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟ್ ಒಂದು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 16/2/2024 20/3/2024 ರಾತ್ರಿ 11:59 ಮಾತ್ರ ಸಲ್ಲಿಸಬಹುದಾಗಿದೆ. ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಡೇಟು. ಸೊ 20th ಲಾಸ್ಟ್ ಡೇಟು, ನೆಕ್ಸ್ಟ್ ಮಂತ್ 20th ಲಾಸ್ಟ್ ಡೇಟ್ ಆಗಿರುತ್ತೆ, ಬಿಫೋರ್ 12 o'clock. ಓಕೆ, ಸೊ ಶುಲ್ಕ ಪಾವತಿ ಮಾಡಲು 23/2024 ಆಗಿರುತ್ತೆ. ಸೊ ಫೀ ಪೇ ಮಾಡಲು ಕೂಡ ಅದೇ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಹುದ್ದೆ ಹೆಸರು ಬಂದ್ಬಿಟ್ಟು ಬೆರಳಚ್ಚುಗಾರರಾಗಿರುತ್ತೆ. ಟೋಟಲ್ ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಒಟ್ಟು 30 ಹುದ್ದೆಗಳಿರ್ತವೆ. ಒಂದು ಹಿಂಬಾಕಿ ಹುದ್ದೆ ಮತ್ತು 29 ಹೊಸ ಹುದ್ದೆಗಳಿರ್ತವೆ. ಅದೇ ರೀತಿ ವೇತನ ಶ್ರೇಣಿ ಬಂದ್ಬಿಟ್ಟು 21,400ರಿಂದ 42,000 ತನಕ ಒಂದು ವೇತನವನ್ನು ನಿಗದಿಪಡಿಸಿದ್ದಾರೆ. ಹಾಗೆ ಹುದ್ದೆಗಳ ವರ್ಗೀಕರಣ ನೋಡಿದಲ್ಲಿ ಹಿಂಬಾಕಿ ಹುದ್ದೆಗೆ ಪ್ರವರ್ಗ 1, ಪ್ರವರ್ಗ 1ರಲ್ಲಿ ಅಂಗವಿಕಲ ಹುದ್ದೆಗಳ ಸಂಖ್ಯೆ, ಈ ಥರ ಒಂದು ಹುದ್ದೆಗಳ ವರ್ಗೀಕರಣ ಆಗಿರುತ್ತೆ. ಹೊಸ ಹುದ್ದೆಗಳಿಗೆ ಕೆಲವೊಂದು ಕೆಟಗರಿ ವೈಸ್ ಒಂದು ಹುದ್ದೆಗಳನ್ನು ವರ್ಗೀಕರಿಸಿದ್ದಾರೆ. ಸೊ ಇಲ್ಲಿ ನೀವು ಯಾವ ಕೆಟಗರಿಗೆ ನೀವು ಅಪ್ಲಿಕೇಬಲ್ ಆಗ್ತೀರಾ ನೀವು ನೋಡಿಕೊಂಡು ಈ ಒಂದು ಹುದ್ದೆಗೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ. ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ ಅಂದರೆ, ಸೊ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಸೊ PUC ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಆರ್ ರಿಲೇಟೆಡ್ ಟು ದಟ್ PUC. ಮತ್ತು ಇನ್ನೊಂದೇನಪ್ಪ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆಗಳಲ್ಲಿ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೂಡ ಕೇಳಿದ್ದಾರೆ. ಸೊ ವಯೋಮಿತಿ ಬಂದ್ಬಿಟ್ಟು ನೋಡಿ, ಗರಿಷ್ಠ ವಯೋಮಿತಿ, ಕನಿಷ್ಠ ವಯೋಮಿತಿ 18 ಇರುತ್ತೆ. ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 35, ಪ್ರವರ್ಗ 2A 2B 3A 3B 38 ವರ್ಷ, ಆ್ಯಂಡ್ SC ST ಪ್ರವರ್ಗ 1ಅವರಿಗೆ 40 ವರ್ಷ ನಿಗದಿಪಡಿಸಿದ್ದಾರೆ. ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿರುವ ವಿಧವೆಯರಿಗೆ, ಮಾಜಿ ಸೈನಿಕರು ಹಾಗೂ ಅಂಗವಿಕಲರಿಗೆ ಕರ್ನಾಟಕ ಸಿವಿಲ್ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮಗಳು 1977 ಅನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. ಓಕೆ, ಸೊ ಆಯ್ಕೆ ವಿಧಾನ ಹೇಗೆ ಮಾಡ್ತಾರೆ ಅಂದರೆ, ಸೊ ಈ ಕೆಳಕಂಡ ನಿಯಮಗಳನ್ವಯ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು. ಸೊ ಈ ಒಂದು ಕರ್ನಾಟಕ ಸಿವಿಲ್ ಸೇವೆಗಳ ಒಂದು ಏನು ನಿಯಮಗಳಿದಾವೆ ಆ ನಿಯಮಗಳ ಮೂಲಕ ಒಂದು ಆಯ್ಕೆ ವಿಧಾನ ನಡೆಸಲಾಗುತ್ತೆ. ಸೊ ಆಯ್ಕೆ ಅರ್ಹತಾ ಪರೀಕ್ಷೆ ಹೇಗಿರುತ್ತೆ ಮತ್ತು ಸಂದರ್ಶನ ಈ ಕೆಳಗಂತೆ ಹೇಗೆ ನಡೆಸ್ತಾರೆ ಅಂದರೆ, ಸೊ ಅರ್ಹತಾ ಪರೀಕ್ಷೆ 15 ನಿಮಿಷಗಳ ಅವಧಿ ನೀಡಲಾಗುವುದು. ಉಕ್ತ ಲೇಖನವನ್ನು ಅಭ್ಯರ್ಥಿ ಬೆರಳಚ್ಚು ಮಾಡಬೇಕು. ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳನ್ನು ಹೊಂದಿದ್ದು ಉತ್ತೀರ್ಣರಾಗಲು ಕನಿಷ್ಠ 50 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಸೊ ಸಂದರ್ಶನ ಕೂಡ ಮಾಡುತ್ತಾರೆ. ನಿಗದಿಪಡಿಸುವ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡಾವಾರು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡಾವಾರುವಿನ ಮೊತ್ತದ ಆಧಾರದ ಮೇಲೆ GST ಅನುಸಾರ ಒಂದು ಖಾಲಿ ಹುದ್ದೆಗೆ 5 ಅಭ್ಯರ್ಥಿಗಳ ಅನುಪಾತದಲ್ಲಿ ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಮತ್ತು ಮೀಸಲಾತಿಗೆ ಸಂಬಂಧಿಸಿದ ಸರ್ಕಾರದ ಆದೇಶ ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಕರೆಯಲಾಗುವುದು. ಓಕೆ, ಆ್ಯಂಡ್ ಆಯ್ಕೆ ಪಟ್ಟಿ ಕೂಡ ಅವರು ಒಂದು ಬಿಡುಗಡೆ ಮಾಡ್ತಾರೆ. ಓಕೆ, ನಿಗದಿಪಡಿಸಿದ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರು, ಸೊ ಅದನ್ನು ಟ್ಯಾಲಿ ಮಾಡಿಕೊಂಡು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡಾವಾರು ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕ ಇವುಗಳ ಮೊತ್ತ ಆಧಾರದ ಮೇಲೆ ಒಂದು ಆಯ್ಕೆ ಪಟ್ಟಿ ಕೂಡ ಒಂದು ಬಿಡುಗಡೆ ಮಾಡ್ತಾರೆ. ಸೊ ಅದೇ ರೀತಿ ಇನ್ನು ಹೆಚ್ಚಿನ ವಿಶೇಷ ಸೂಚನೆಗಳು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಗದಿತ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯದವರಿಗೆ 200 ರೂಪಾಯಿ ಇದೆ. 2A 2B 3A 3B 100 ರೂಪೀಸ್ ಫೀ ಇದೆ ಅರ್ಜಿ ಶುಲ್ಕ. ಅದೇ ರೀತಿ ಪರಿಶಿಷ್ಟ ಜಾತಿ, SC ST ಪ್ರವರ್ಗ 1 ಅಭ್ಯರ್ಥಿ ಹಾಗೂ ಅಂಗವಿಕಲ ವಿಕಲಚೇತನರಿಗೆ ಯಾವುದೇ ಒಂದು ಶುಲ್ಕ ಪಾವತಿಸಿದ್ದು ವಿನಾಯಿತಿ ನೀಡಲಾಗಿದೆ. ಸೊ ಅವ್ರಿಗೆ ಯಾವುದೋ ಒಂದು
ಫೀ ಇರೋದಿಲ್ಲ. ಸೊ ಆನ್ಲೈನ್ ಮೂಲಕನೇ ಒಂದು ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಫೀ ಪೇಮೆಂಟ್ ಕೂಡ ಒಂದು ಆನ್ಲೈನ್ ಮೂಲಕನೇ ಅಭ್ಯರ್ಥಿಗಳು ಪೇ ಮಾಡಬೇಕಾಗ್ತಿರುತ್ತೆ. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ, ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇದು ಮಾಡಬೇಕಂತ. ಸೊ ಇದು ನೀವು ಲಿಂಕ್ ಡೆಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ವಿವರವಾಗಿ ಕೊಟ್ಟಿದ್ದಾರೆ. ಕ್ಲೀನಾಗಿ ಓದ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ಓದ್ಕೊಂಡೆ ಅಪ್ಲೈ ಮಾಡಿ ಕ್ಲೀನಾಗಿ. ಸೊ ಯಾರೆಲ್ಲ ಆಸಕ್ತರಿದ್ದೆ ಅವರೆಲ್ಲ ಅಪ್ಲೈ ಮಾಡ್ಬೋದು. ಸೊ ಆನ್ಲೈನ್ ಅಪ್ಲೈ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ಮೇಲೆ ನೋಡ್ಬೋದು. ಸೊ ಆನ್ಲೈನ್ ಅಪ್ಲಿಕೇಶನ್ ಬಟನ್ ಕಾಣ್ತಾ ಇದೆ. ಬಿಫೋರ್ ದಟ್ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇಮೇಜ್ ಎಷ್ಟಿರಬೇಕು, ಯಾವ ಥರ ಇರಬೇಕಂತ ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಆ ಒಂದು ಸೈಜಲ್ಲಿ ಇಮೇಜ್ ಮತ್ತು ಸಿಗ್ನೇಚರ್ ರೆಡಿ ಇಟ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಬಟನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಟು ದ ಅಪ್ಲಿಕೆಂಟ್ ಅಂತ ಒಂದು ಪೇಜ್ ಆಗುತ್ತೆ, ಫ್ರೆಶ್ ಅಪ್ಲಿಕೇಶನ್. ಸೊ ಇಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಒಂದು ಬಟನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಕ್ಸೆಪ್ಟ್ ಅಂತ ಕೊಡಿ, ಇನ್ಸ್ಟ್ರಕ್ಷನ್ಸ್ನ ಕ್ಲೀನಾಗಿ ಓದ್ಕೊಂಡು ಎಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಡಿ. ಓಕೆ, ಸೊ ಅಪ್ಲೈ ಅಂತ ಕೊಟ್ಟು ಸೊ ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್ ಯಾವ್ದಾದ್ರು ಕ್ಲೀನಾಗಿ ಫಿಲ್ಅಪ್ ಮಾಡಬೇಕಾಗ್ತದೆ. ಸೊ ಇದು ಟೈಪಿಸ್ಟ್ ಪೋಸ್ಟ್ ಆಗಿರುತ್ತೆ. ಅದೇ ರೀತಿ ನೇಮ್ ಆಫ್ ದಿ ಅಪ್ಲಿಕೆಂಟ್ಸ್ ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಿಬಿಟ್ಟು ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಕೇಳಿದ್ದಾರೆ, ಏನೇನು ಕೇಳಿದ್ದಾರೆ ಎಲ್ಲ ಒಂದು ಡೀಟೇಲ್ಸ್ನ ವಿವರವಾಗಿ ಸಂಕ್ಷಿಪ್ತವಾಗಿ ಫಿಲ್ಅಪ್ ಮಾಡಿಬಿಟ್ಟು ಪ್ರಿವ್ಯೂ ಅಂತ ಕೊಡಿ. ಸೊ ಪ್ರಿವ್ಯೂ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಒಂದು OTP ಕೂಡ ಒಂದು ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಸೊ OTP ಬಂದ ಮೇಲೆ ನೀವೊಂದು OTP ಆಗಿಬಿಟ್ಟು ವೆರಿಫೈ ಮಾಡಿಕೊಂಡು ಸೊ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ನ ವೆರಿಫೈ ಮಾಡಿಕೊಂಡು ಒಂದು ಪೇಮೆಂಟ್ ಆಪ್ಷನ್ ಕೂಡ ನಿಮಗೆ ಆನ್ಲೈನ್ ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಸೊ ಆನ್ಲೈನ್ ಪೇ ಮಾಡಿಕೊಂಡು ಪ್ರಿಂಟ್ಔಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಸೊ ಈ ಥರ ಒಂದು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು, ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಬೇಕಾಗ್ತದೆ. ಸೊ ಕೇರ್ಫುಲ್ಲಾಗಿ ಓದ್ಕೊಂಡು ಇನ್ಸ್ಟ್ರಕ್ಷನ್ಸ್, ಸೊ ಇಮೇಜ್ ಸೈಜ್ ಎಷ್ಟಿರಬೇಕು, ಸೊ ಇಲ್ಲಿ ಮ್ಯಾಂಡೇಟರಿ ಏನೇನು ಮಾರ್ಕ್ ಇದೆ, ಸೊ ಎಲ್ಲ ಕಂಪಲ್ಸರಿ ಅದು ಫಿಲ್ಅಪ್ ಮಾಡಬೇಕಾಗ್ತಿದೆ. ಸೊ ಈ ಥರ ನೀವು ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದಾಗಿದೆ. ಓಕೆ, ಸೊ ಅದೇ ರೀತಿ ನೋಡಿ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.